ಹಾಯ್, ವೆಲ್ಕಮ್ ಟು ವಿದ್ಯಾ ಬ್ಲಾಗ್ಸ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ವೆಜಿಟೇಬಲ್ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈ ರೆಸಿಪಿ ಬಂದು 7 months ಪ್ಲಸ್ ಬೇಬಿ ಅಂದರೆ 7 ತಿಂಗಳಿಗಿಂತ ಹೆಚ್ಚಾಗಿರೋ ಮಕ್ಕಳಿಗೆ ಧಾರಾಳವಾಗಿ ನೀವು ಇದನ್ನು ಕೊಡ್ಬೋದು. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮುಂಬರುವ ವೀಡಿಯೋಸ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನಾನು ಹೇಳ್ತೀನಿ. ಚಿಕ್ಕದು ಬೀಟ್ರೂಟಲ್ಲಿ ಅರ್ಧ ತೊಗೊಂಡಿದ್ದೀನಿ, ಟೊಮೆಟೊ ಅರ್ಧ, ಆನಿಯನ್ ಅರ್ಧ, ಇದು ಮೂರೂ ಚಿಕ್ಕದು, ಕ್ಯಾರೆಟ್ ಮೀಡಿಯಮ್ ಸೈಜ್ದು, ಬೀನ್ಸ್ 3, 1 ಬೆಳ್ಳುಳ್ಳಿ, ತುಪ್ಪ ಒಂದು ಅರ್ಧ ಸ್ಪೂನಿಂದ ಕಮ್ಮಿ ಇರಲಿ, ಜೀರಿಗೆ ಒಂದು 4-5 ಕಾಳು, ಸಾಲ್ಟ್ ಸ್ವಲ್ಪ ಹಾಕಿ, ಕಮ್ಮಿ ಹಾಕಬೇಕು ಯಾಕಂದರೆ 1 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಸಾಲ್ಟ್ ಅವಾಯ್ಡ್ ಮಾಡಿ. ರೈಸ್ ಬಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ದಾಲ್ 1 ಟೇಬಲ್ ಸ್ಪೂನ್. ಇಲ್ಲಿ ನಾನು ಮೂಂಗ್ ದಾಲ್ ತೊಗೊಂಡಿದ್ದೀನಿ, ನೀವು ಬೇಕಾಗಿದ್ದರೆ ತೊಗರಿಬೇಳೆನೂ ತೊಗೋಬೋದು. 2ರಲ್ಲಿ 1 ತೊಗೊಳ್ಳಿ ಯಾವುದಾದ್ರೂ. ಈಗ ಇದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ರೈಸ್ ಮತ್ತು ಮೂಂಗ್ ದಾಲ್ ಇದು ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ನೆನೆಸ್ಬಿಡೋಣ. ಇದನ್ನ ಸ್ವಲ್ಪ ಹೊತ್ತು ಅಂದರೆ ಇದನ್ನು 10 minutes ಸೋಕ್ ಮಾಡೋಕ್ಕೆ ಬಿಡೋಣ. ಸೋಕ್ ಮಾಡಿದಾದ್ಮೇಲೆ ಇದೆಲ್ಲನೂ ಪ್ರೆಷರ್ ಕುಕ್ ಹಾಕ್ಬಿಟ್ಟು ಕುಕ್ ಮಾಡಬೇಕು. ನೋಡಿ, ಇವಾಗಿದ್ದು 10 minutesಗಿಂತ ಜಾಸ್ತಿ ನೆಂದಿದೆ. ಜಾಸ್ತಿ ನೆಂದಷ್ಟು ತುಂಬ ಚೆನ್ನಾಗಿ ಬೇಯುತ್ತೆ, ನುಣ್ಣಗಾಗುತ್ತೆ, ಮಕ್ಕಳಿಗೆ ತುಂಬ ಈಸಿಯಾಗಿ ನುಂಗೋದಕ್ಕಾಗುತ್ತೆ. ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಈಗ 4 ವಿಸಿಲ್ ಬರಲಿ. ಚೆನ್ನಾಗಿ ಇವಾಗ ಬೆಂದಿದೆ ಇದು.